ಕೆರೆ ಜಮೀನು ಒತ್ತುವರಿ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಮೆಂಡಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಬೋಡಿನಮರಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ 25 ಎಕರೆ ಜಮೀನಿದ್ದು ಸುಮಾರು ಜಮೀನು ಒತ್ತುವರಿಯಾಗಿದ್ದು ತೆರವುಗೊಳಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಇನ್ನು ಗ್ರಾಮಸ್ಥರು ಮಾತನಾಡಿ ಸರ್ವೆ ನಂಬರ್ 15, 22, 23 ಕೆರೆಗಳಿದ್ದು ನಮ್ಮ ಗ್ರಾಮಕ್ಕೆ ಸಂಬಂಧಿಸಿದ್ದು ಎಲ್ಲಾ ಕೆರೆಗಳು ರಾಜಕೀಯ ನಾಯಕರು ಮತ್ತು ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡಿದ್ದು 25 ಎಕರೆ ಇರುವ ಕೆರೆಯ ಜಮೀನನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ದು ಇದೇ ರೀತಿಯಲ್ಲಿ ಒತ್ತುವರಿ ಮುಂದುವರೆದರೆ ದನ ಕರುಗಳಿಗೆ, ವನ್ಯಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಮೇತ ಸಿಗುವುದಿಲ್ಲ. ನಾವುಗಳು ಮುಂದಿನ ದಿನಗಳಲ್ಲಿ ಗ್ರಾಮವನ್ನು ಖಾಲಿ ಮಾಡುವ ಮುನ್ಸೂಚನೆ ಕಾಣುತ್ತಿದ್ದು ಈ ರೀತಿ ನಡೆಯಬಾರದು ಎಂಬ ಉದ್ದೇಶದಿಂದ ಸುಮಾರು 15 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಮ್ಮ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿಕೊಡಬೇಕಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಮುಖಂಡರು, ಹಿರಿಯರು, ಕಿರಿಯರು ಮತ್ತಿತರರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನಮ್ಮದು ಸುಮಾರು ಅಂದರೆ ಇಲ್ಲಿ 25 ಎಕರೆ 18 ಕುಂಟೆ ಕೆರೆ ಅಂಗಳ. ಇದರಲ್ಲಿ ಇವಾಗ ಸುಮಾರು ಎಷ್ಟಿದೆ ಅಂದರೆ 1-2 ಎಕರೆ ಮಾತ್ರ ಉಳಿದಿರುತ್ತೆ. ಎಲ್ಲ ಒತ್ತುವರಿ ಆಗಿದೆ. ಎಲ್ಲ ಕಾಂಪೌಂಡ್ಗಳು ನೋಡಿ ಯಾವ ಥರ ಕಾಂಪೌಂಡ್ಗಳು ಹಾಕ್ಕೊಂಡಿದ್ದಾರೆ. ಮತ್ತು ಇದೇನು ಅರ್ಲಿ ಮರಗಳೆಲ್ಲ ಬೇಯಿಸ್ಕೊಂಡು ಅವರು ಫಸಲೆಲ್ಲ ಅವರೇ ಮಾರ್ಕೊಳ್ತಾ ಇದ್ದಾರೆ. ಯಾವ ಪಂಚಾಯತಿಗಾದರೂ ಊರವರೆಗೂ ಏನೂ ಉಪಯೋಗ ಇಲ್ಲ. ಇದರಿಂದ ಕುರಿಗಳು, ದನಕರುಗಳು ಏನಾದರೂ ಮೇಯ್ಬೇಕಾದ್ರೆ ನೀರು ಏನೂ ಇರಲ್ಲ. ಇಲ್ಲಿ ಎಲ್ಲ ನೀರು ಕೂಡ ಬಿಟ್ಬಿಡ್ತಾರೆ. ಇದರಲ್ಲಿ ಆ ಥರ ಪರಿಸ್ಥಿತಿ ಆಗಿದೆ. ನಾವು ಸುಮಾರು ಸಾರಿ ಅರ್ಜಿಗಳು ಕೊಟ್ಟಿದ್ದೀವಿ. ತಹಸೀಲ್ದಾರ್ಗೆ, ಎಸಿಗೆ, ಡಿಸಿಗೆ ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀವಿ. ಯಾರೂ ಇದ್ರ ಮೇಲೆ ಗಮನ ಹರಿಸಿಲ್ಲ. ಆದ್ರೂ ನಾವು ಇವಾಗ ಇನ್ನೂ ಸ್ವಲ್ಪ ದಿವಸ ಆದರೆ 2 ಎಕರೆನೂ ಸಹ ಇರೋದಿಲ್ಲ. ಎಲ್ಲ ಒತ್ತುವರಿ ಆಗುತ್ತೆ. ಈ ಥರ ಆಗಿದೆ. ಮತ್ತು ಜನರೆಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗಬೇಕಾಗುತ್ತೆ, ವಲಸೆ ಹೋಗಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ ನಮಗೆ. ಹಿಂಗೆ ಆಗಿದೆ. ಸರ್ವೆ ನಂಬರ್ 15, 25 ಎಕರೆ 18 ಗುಂಟೆ ಇರೋದು. ನೀರು ಇಲ್ದಿರ ಆಗಿರೋದು ಇದರಿಂದನೇ. ಇವು ಎಲ್ಲ ನೀರು ಬಿಟ್ಬಿಡ್ತಾರೆ. ವನ್ಯಜೀವಿಗಳಿಗಾಗಿರ್ಬೋದು, ಜನರಿಗಾಗಿರ್ಬೋದು, ದನಕರುಗಳಿಗೆ ನೀರು ಇಲ್ದಿರ ಸುಮಾರು ಎಲ್ಲ ಹಾಳಾಗ್ತಾಯಿದೆ. ಇಲ್ಲೇ ಬೇರೆ ಕಡೆ ನಾವು ವಲಸೆ ಹೋಗಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಬಂದಿದೆ ಈಗ. ಬಂದ್ಬಿಟ್ಟಿದೆ ಆಲ್ರೆಡಿ. ಸರ್ಕಾರ ಕಣ್ಣು ಮುಚ್ಕೊಂಡಿದ್ರೆ ನಾವು ಅರ್ಜಿಗಳು 15 ವರ್ಷದಿಂದ ಕೊಡ್ತಾ ಇದ್ರು ತಹಸೀಲ್ದಾರ್ ಆಗಿರ್ಬೋದು, ಅಧಿಕಾರಿಗಳು ಯಾರು ಬಂದು ಇಲ್ಲಿ ನಿಮ್ಮ ಪರಿಸ್ಥಿತಿ ಏನು ಅಂತ ನಮ್ಮನ್ನು ಕೇಳಿಲ್ಲ, ನೋಡ್ತಾ ಇಲ್ಲ. ಇಲ್ಲಿಗಂತ ಬಂದಿಲ್ಲ ಅಧಿಕಾರಿಗಳು, ಯಾರೂ ಬಂದಿಲ್ಲ. ಸರ್ವೆ ಮಾಡೋಕ್ಕೂ ಯಾರೂ ಬರಲಿಲ್ಲ ಇನ್ನು ಇಷ್ಟೊತ್ತಿಗೂ. ಇಲ್ಲಿ ಶ್ರೀಮಂತರು ಏನು ಎಲ್ಲ ಇಲ್ಲಿ ಅವ್ರ ಭಯದಿಂದ ಏನಾದರೂ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ನಮಗೆ. ಇದು ತೆರವುಗೊಳಿಸೋದಕ್ಕೆ ಸಂಬಂಧ ಯಾರೇ ಅಧಿಕಾರಿಗಳು ಬರ್ತಾ ಇಲ್ಲ.